ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಈ ಹೊಟ್ಟೆ ನೋವು ಹೇಗೆ ಬರುತ್ತೆ, ಹೊಟ್ಟೆ ನೋವು ಎಷ್ಟು ವೆರೈಟಿ ಹೊಟ್ಟೆ ನೋವು ಇರ್ಬೋದು, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ನಾಲ್ಕಣ್ಣಂತೆ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೂಲತಃ ಹೊಟ್ಟೆ ನೋವು ಬರಲಿಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಇವತ್ತಿನ ಮೆಡಿಕಲ್ ಸೈನ್ಸ್ನಲ್ಲಿ, ಈಗಿನ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಹೊಟ್ಟೆ ನೋವಿಗೆ ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಒಂದು, ನಮಗೆ ಚಿಕ್ಕ ವಯಸ್ಸಿಂದ ಇವತ್ತುವರೆಗೂ ನಾವು ಬೆಳೆದು ಬಂದ ರೀತಿಯಲ್ಲಿ, ನಾವು ನಡೆದು ಬಂದಂಥ ಜೀವನ ಶೈಲಿನಲ್ಲಿ ಅಲ್ಲಿ ನೋಡಿದಾಗ ಹೊಟ್ಟೆ ನೋವು ಬರಲಿಕ್ಕೆ ನಮ್ಮದೇ ಆದಂಥ ಒಂದು ಸಿಂಪ್ಟಮ್ಸ್ನ ಪತ್ತೆ ಹಚ್ಚಿರ್ತೀವಿ. ಕೆಲವು ಗೊತ್ತಿರುತ್ತೆ, ಇವತ್ತು ತಿನ್ನಕ್ಕೆ ಹೊಟ್ಟೆ ನೋವು ಬಂತು ಅಂತಂದ್ವಿ. ಇಲ್ಲ, ನಾನು ಏನು ತಿಂತಾನೆ ಇಲ್ಲ, ತಿಂದೇ ಇಲ್ಲ, ಇದು ಮುಟ್ಟೇ ಇಲ್ಲ, ಇದು ತೊಗೊಂಡೇ ಇಲ್ಲ, ಆದ್ರೂ ನನಗೆ ವಾರಕ್ಕೆ ಒಂದು 3 ದಿವಸ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತೀವಿ. ಕೆಲವು ಕಂಟಿನ್ಯೂಸ್ ಹೊಟ್ಟೆ ನೋವು ಬರ್ತಾನೆ ಇರುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದಕ್ಕೆ ಹುಡ್ಕೋಕೆ ಹೋದಾಗ ಎಲ್ಲೋ ಒಂದು ಕಡೆ ನಮಗೆ ಅದ್ರ ಮೂಲ ಗೊತ್ತಾಗೋದಿಲ್ಲ. ಆದರೆ ನೋವು ಮಾತ್ರ ನಾವು ತುಂಬ ಅನುಭವಿಸ್ತಾನೆ ಇರ್ತೀವಿ. ಆದರೆ ಇವತ್ತು ನನ್ನ ಅನುಭವದಲ್ಲಿ ಹೊಟ್ಟೆ ನೋವು ಬರಲಿಕ್ಕೆ ಕಾರಣ ಹಲವಾರು ವಿಧಗಳಿದೆ. ಅದನ್ನು ನಾನು ಫಸ್ಟ್ ನಿಮ್ಗೆ ಹೇಳೋದೇನೆಂದರೆ, ಹಲೋ ಹಲೋ ಗುರುಜಿ ನಮಸ್ತೆ ರೀ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಯಾವ ಊರು ನಿಮ್ದು? ಹುಬ್ಬಳ್ಳಿಯಿಂದ. ಹುಬ್ಬಳ್ಳಿಯಿಂದ, ಹೇಳಿ. ಮಗಳು 25/8/91 ಹುಟ್ಟಿದಾಳೆ. ಓಕೆ. ರಾತ್ರಿ 8:00ವರೆಗೆ. ಸ್ವಲ್ಪ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಆಮೇಲೆ ಅವಳು ಮಾಂಗಲಿಕ ಇದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆನೂ ಕೇಳಬೇಕಾಗಿತ್ತು. ಏನಮ್ಮ ಮಾಂಗಲ್ಯ? ಮಾಂಗಲಿಕ ದೋಷ. ಮಂಗಲಿಕ ಅದು ದೋಷ ಇದೆ ಅಂತ ಹೇಳಿದ್ರು. ಆಮೇಲೆ ಗುರುಜಿ ಇನ್ನೊಂದು ಅವಳಿಗೆ ವರ ಬಂದಿದೆ, ಡೇಟ್ ಇದೆ, ಬಟ್ ಟೈಮಿಂಗ್ ಇಲ್ಲ, ಅದು ಸ್ವಲ್ಪ ಹೇಳ್ಬೇಕಾಗಿತ್ತು. ನೋಡಿ, ಒಂದು ಜಾತಕ ಬರಿಬೇಕು ಅಂದ್ರೆ ಹುಟ್ಟಿದ ದಿನ ಬೇಕು, ಹುಟ್ಟಿದ ಟೈಮ್ ಬೇಕು, ಯಾವ ಊರಲ್ಲಿ ಹುಟ್ಟಿದಾರೆ 3 ಸಿಕ್ಕಿದ್ರೆ ಕಂಪ್ಲೀಟ್ ಜಾತಕ ಬರಿಬೋದು. ನೀವು ಈಗ ಬಂದಿರೋ ವರನ ಹುಡುಗನ ಡೇಟ್ ಗೊತ್ತು, ಟೈಮ್ ಗೊತ್ತಿಲ್ಲ ಅಂದ್ರೆ ಜಾತಕ ಬರೆಯೋಕ್ಕಾಗೋದಿಲ್ಲ. ಏನಿದು ನಾಮ ನಕ್ಷತ್ರದ ಮೇಲೆ ಟ್ಯಾಲಿ ಮಾಡಬೇಕು, ಹಾರೋಸ್ಕೋಪ್ ಮ್ಯಾಚ್ ಮಾಡಿ ಮಾಡಬೇಕು. ಒಂದು, ಮಗಳಿಗೆ ಮಾಂಗಲಿಕ ದೋಷ ಇದೆ ಅಂತ ಹೇಳಿದ್ದೀರಾ. ಮಾಂಗಲಿಕ ದೋಷ ಅಂದ್ರೆ ಕುಜ ದೋಷ ಅಂತ, ಸರ್ಪದೋಷ ಅಂತ. ಯಾವ ನಕ್ಷತ್ರ ಹೇಳಿ? ಹಲೋ, ಬಹುಶಃ ಕಾಲ್ ಕಟ್ ಆಗಿರ್ಬೋದು. ಈ ಮಾಂಗಲಿಕ ದೋಷ ಅಂತ ಕರೀತಾರೆ ಅಂದರೆ ಕುಜ ದೋಷ, ಸರ್ಪದೋಷ ಅಂತೇಳಿ. ಆ ದೋಷ ಏನಾದ್ರು ಇತ್ತು ಅಂದರೆ ಮದುವೆ ಆಗಲಿಕ್ಕೆ ಅಡಚಣೆಗಳಿರ್ತದೆ. ಅಕಸ್ಮಾತ್ ಮದುವೆ ಆದಮೇಲೆ ಕೂಡ ಮಕ್ಕಳಾಗೋಕ್ಕೆ ತುಂಬ ತೊಂದರೆಗಳಿರುತ್ತೆ. ಹೀಗಾಗಿ ಈ ಮಾಂಗಲಿಕ ದೋಷ, ಕುಜ ದೋಷ, ಸರ್ಪದೋಷ ಇದ್ದರೆ ಸರ್ಪದೇವತೆಗಳನ್ನು ಆರಾಧನೆ ಮಾಡಬೇಕು. ಹಾಗೆ ನಿಮ್ಮ ಮಗಳು ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲ ಘಾಟಿ ಸುಬ್ರಹ್ಮಣ್ಯ, ಇಲ್ಲ ಕಾಳಹಸ್ತಿ, ಇಲ್ಲ ಪಳನಿ, ನಾಗರಕೋಯಿಲು, ಎಲ್ಲೂ ಇಲ್ಲ ಅಂದರೆ ಈ ಸಂಡೂರು ಹತ್ರ ಷಣ್ಮುಖ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಂಡೂರಿನಲ್ಲಿ, ಅಲ್ಲೂ ಹೋಗಿ ಪೂಜೆ ಮಾಡಿಸಿ ಒಂದು ರೀತಿ ಪ್ರದಕ್ಷಿಣೆ ನಮಸ್ಕಾರಗಳು ಮಾಡಿಸ್ಕೊಂಡ್ಬಂದರೆ ಖಂಡಿತ ಸಕ್ಸಸ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಹೊಟ್ಟೆ ನೋವು ಬಗ್ಗೆ ನಾನು ಮಾತಾಡ್ತಿದ್ದೆ ಕಾಲ್ ಬರೋಕ್ಕೆ ಮುಂಚೆ. ಈ ಹೊಟ್ಟೆ ನೋವು ಹೇಗೆ ಅಂದರೆ, ಅತಿಯಾಗಿ ತಿಂದು ಬಿಡ್ತೀವಿ ನಾವು ಚೆನ್ನಾಗಿ, ಅದು ಜೀರ್ಣ ಆಗಲಿಲ್ಲ ಅಂದಾಗ ಹೊಟ್ಟೆ ನೋವು ಶುರುವಾಗತ್ತೆ. ತಿಂದ ಪದಾರ್ಥ ಹಾಗೆ ಜಠರದಲ್ಲಿ ಸ್ಟಮಕಲ್ಲಿ ಸ್ಟಾಕ್ ಆದಾಗ ಒಂದು ನೋವು ಶುರುವಾಗುತ್ತೆ. ಅದನ್ನು ನಾವು ಇಮಿಡಿಯೇಟಾಗಿ ಅದು ದೊಡ್ಡ ಸೀರಿಯಸ್ ಕಾಯಿಲೆ ಅಂತ ತೊಗೊಂಡ್ಬಿಟ್ಟು ಯಾವ್ಯಾವುದೋ ಔಷಧಿಗಳನ್ನ ತೊಗೊಂಡ್ಬಿಟ್ರೆ ಭಾಳ ತೊಂದರೆ ಆಗುತ್ತೆ. ಒಂದು. ಎರಡನೇದು, ನಾವು ಊಟನೇ ಮಾಡಲಿಲ್ಲ ಅಂದಾಗ, ಉಪವಾಸಗಳು ಮಾಡಿ 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 ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೋಮವಾರ ಉಪವಾಸ, ಶನಿವಾರ ಉಪವಾಸ, ಗುರುವಾರ ರಾಯರ ಉಪವಾಸ, ಸೋಮವಾರ ಶಿವನ ಹೆಸರು ಉಪವಾಸ, ಶನಿವಾರ ಶನಿದೇವರ ಹೆಸರು ಉಪವಾಸ ಅಂತೇಳಿ ಉಪವಾಸ ಮಾಡಿ 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 ಆ ಕರಳು ಮತ್ತು ಹೊಟ್ಟೆನ ಕಾರ್ಬೋಹೈಡ್ರೇಟ್ಸು, ಎನ್ಸೈಮ್ಸ್ ಪ್ರೊಡಕ್ಷನ್ ಮಾಡೋದನ್ನು ನಾವು ತಡೆದ್ಬಿಟ್ಟಿರ್ತೀವಿ. ಅವಾಗೇನಾಗುತ್ತೆ, ನಮ್ಮ ಶರೀರಕ್ಕೆ ಬೇಕಾದಂಥ ಅಧಿಕವಾದಂಥ ಎನ್ಸೈಮ್ಸು, ಫೈಬರು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು ಇದೆಲ್ಲ ಯಾವಾಗ ಕಮ್ಮಿ ಆಯಿತು ಆಗ ನಡಕ ಶುರುವಾಗತ್ತೆ. ಮತ್ತು ಏನಾದ್ರು ಊಟ ತಿಂದ ಮೇಲೆ ಸುಸ್ತು ಶುರುವಾಗುತ್ತೆ, ಊಟ ಆದಮೇಲೆ ಸುಸ್ತು ಶುರುವಾಗುತ್ತೆ. ಖಾಲಿ ಹೊಟ್ಟೆಲಿದ್ದಾಗ ಏನೋ ಒಂದ್ಸಲ ಊಟ ತಿಂದ ಮೇಲೆ ಸುಸ್ತಾಗತ್ತೆ. ಖಾಲಿ ಹೊಟ್ಟೆಲಿದ್ದರಿಂದ ಹೆಚ್ಚಿಗೆ ಊಟ ಮಾಡೋಕ್ಕಾಗಲ್ಲ. ಆಗೇನಾಗುತ್ತೆ, ಫೈಬರ್ ಡಿಫಿಷಿಯನ್ಸಿ, ಪ್ರೋಟೀನ್ ಡಿಫಿಷಿಯನ್ಸಿ ಕಮ್ಮಿ ಆದಾಗ ಹೊಟ್ಟೆ ನೋವು ಶುರುವಾಗತ್ತೆ. ಇದು ಒಂದನೇ ಕಾರಣ. ಎರಡನೇ ಕಾರಣ, ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾವು ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀವಿ ಸರ್. ದಾವಣಗೆರೆ, ಹೇಳಿ ಸರ್. ನಾವು ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ಹೇಳಿ. ಅದೇ ಸರ್, ಬಿಸ್ನೆಸ್ ಮಾಡ್ಬೇಕಂತ, ಕಂಪ್ಯೂಟರ್ ಸೆಂಟರ್ ಇಡ್ಬೇಕಂತ ಮಾಡಿದ್ದೀನಿ. ಅದನ್ನ ಚೆನ್ನಾಗಿ ನಡೀತಾ ಇಲ್ಲ ಅಂತ ಕೇಳ್ಬೇಕು ಅಷ್ಟೇ ತಾನೇ? ಇಲ್ಲ ಸರ್, ಹೊಸ್ದಾಗಿ ಮಾಡ್ಬೇಕಂತ ಇದ್ದೀನಿ ನಾನು. ಓಕೆ, ಏನು ನಿಮ್ದು ರಾಶಿ ಹೇಳಿ ಫಸ್ಟ್? ಸರ್, ವೃಷಭ ರಾಶಿ ಸರ್. ವೃಷಭ. ಓಕೆ, ಶುಕ್ರ. ಓಕೆ,
ಶುಕ್ರ ಇದಕ್ಕೆಲ್ಲ ಭಾಳ ಸಂಗೀತ, ಡ್ಯಾನ್ಸು, ನೃತ್ಯ, ಕಂಪ್ಯೂಟರು, ಎಲೆಕ್ಟ್ರಾನಿಕ್ ಗುಡ್ಸ್ ಸಂಬಂಧಪಟ್ಟಂಥದಕ್ಕೆ ಭಾಳ ಅಧಿಪತಿ. ನೀವು ಮಾಡೋದು ಭಾಳ ಸಕ್ಸಸ್ ಆಗುತ್ತೆ, ಮಾಡಿ ಚೆನ್ನಾಗಾಗತ್ತೆ, ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಈ ಎಲೆಕ್ಟ್ರಾನಿಕ್ ರಿಲೇಟೆಡ್ ಕಂಪ್ಯೂಟರ್ ಅಲ್ಲದೆ ಬೇರೆ ಇನ್ನೂ ಏನು ಬೇಕಾದ್ರೂ ಸೇರಿಸ್ಕೊಂಡು ಇದಕ್ಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ನಾನು ಆಗಲೇ ಹೇಳ್ತಾ ಇದ್ದೆ, ಎರಡನೇ ಕಾರಣ ಹೇಳಿದೆ. ಮೂರನೇ ಕಾರಣ ಏನಂದರೆ, ಬೇರೆಯವರು ಎಂಜಿಲ್ ಪದಾರ್ಥ ನಾವೇನ ತಿಂದಿದ್ರು ಹೊಟ್ಟೆ ನೋವು ಬರುತ್ತೆ. ನೋಡಿ ಹೇಗಿದೆ. ಯಾಕೆಂದರೆ ನಮ್ಮ ಸಲೈವದಲ್ಲಿರ್ತಕ್ಕಂಥ ನಮ್ಮ ಜೀನ್ಸ್, ನಮ್ಮ DNA RNAಗೆ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಏನಾದ್ರು ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಅಥವಾ ಈಸ್ಟು ಅಥವಾ ಪ್ರೋಟೋಜುವಾ ಏನಾದ್ರು ಒಳಗಡೆ ಇಂಜೆಕ್ಟ್ ಆದರೆ ಹೊಟ್ಟೆ ನೋವು ಬರೋಕ್ಕೆ ಒಂದು ಕಾರಣ ಇದೆ. ನಾಲ್ಕನೇ ರೀಸನ್ನು, ಈ ನಮ್ಮ ಶರೀರದಲ್ಲಿ ಇರತಕ್ಕಂಥ ಜಠರ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಕ್ಕೆ ಜೀರ್ಣ ಮಾಡುವಂಥ ಪದಾರ್ಥಗಳು ಅಲ್ಲದೇ ಅದು ಬಿಟ್ಟು ಬೇರೆ ಏನಾದ್ರು ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ತುಂಬ ನೋವು ಶುರುವಾಗುತ್ತೆ. ಉದಾಹರಣೆಗೆ ಈ ಪಿಜ್ಜಾ, ಬರ್ಗರ್ ಅಂಥೇಳಿ ಎಲ್ಲ ಮಾರ್ತಾರೆ ಈಗ. ಅದನ್ನೇನಾದ್ರು ನಾವು ತೊಗೊಂಡು ತಿಂದುಬಿಟ್ರೆ ಅದು ಒಂದು ಪಿಜ್ಜಾ ಅಥವಾ ಬರ್ಗರ್ ಜೀರ್ಣ ಆಗೋಕ್ಕೆ ಮಿನಿಮಮ್ ಒಂದು ವಾರ ಬೇಕು. ಒಂದು ವಾರಕ್ಕಿಂತ ಕಮ್ಮಿ ಜೀರ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದೆ ಅದರ ಸ್ಟ್ರೆಂತು, ಅದರ ಒಂದು ಪವರು. ಹೀಗಾಗಿ ಒಂದು ಪದಾರ್ಥ ವಾರಗಟ್ಟಲೆ ಜೀರ್ಣ ಆಗದೆ ಒಳಗಡೆ ಕೊಳಿತಾ ಕೂತ್ಕೊಂಡ್ರೆ, ಸೇರ್ಕೊಂಡ್ಬಿಟ್ರೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ. ಇದು ಒಂದು ಒಳಗಡೆ ಪಾಯ್ಸನ್ ಆದಂಗೆ ಆಗ್ತಾ ಇರ್ತದೆ ಅದು. ಇದು ಒಂದು ರೀಸನ್ನು. ಐದನೇ ರೀಸನ್ ಏನಪ್ಪ ಅಂತಂದರೆ, ಯಾರಾದರೂ ನಾವು ಈ TB ರೋಗ ಅಥವಾ ಕ್ಯಾನ್ಸರ್ ಪೇಷಂಟ್ ಉಗ್ದಿದ್ರೆ, TB ಉಗ್ದಿದ್ರೆ, ಆಮೇಲೆ ನಾವು ಮನೆಯಲ್ಲಿ ಸರಿಯಾಗಿ ನಾವು ಮಕ್ಕಳೇನ ಓಡಾಡ್ತಿದ್ರೆ, ಆ ಮಕ್ಕಳ ರಿಸಸ್ ಮಾಡಿದರೆ, ಟಾಯ್ಲೆಟ್ಗೆ ಹೋಗಿದ್ರೆ ಅದು ಸಕಾಲಕ್ಕೆ ಕ್ಲೀನ್ ಮಾಡಿದ ಹಾಗೆ ಡ್ರೈ ಮಾಡಿಬಿಟ್ಟಿದ್ರೆ, ಆ ಜಾಗದಲ್ಲಿ ನಾವು ತುಳಿದು ಓಡಾಡ್ತಿದ್ರೆ, ಉಗುಳನ್ನು ಅಥವಾ ಮಲಮೂತ್ರಗಳು ವಿಸರ್ಜನೆ ಮಾಡಿರೋ ಜಾಗದಲ್ಲಿ ಏನಾದ್ರು ತುಳಿದು ಅದ್ರ ಮೇಲೆ ನಡ್ಕೊಂಡು ಬರೀ ಕಾಲಲ್ಲಿ ಏನಾದ್ರು ಹೋಗಿದ್ರೆ ಹೊಟ್ಟೆ ನೋವು ಬರೋಕ್ಕೆ ಸಾಧ್ಯತೆ ಉಂಟು. ಇದು ಒಂದು ರೀಸನ್ ಹೊಟ್ಟೆ ನೋವು ಬರಲಿಕ್ಕೆ. ಇದೆಲ್ಲ ತಾತ್ಕಾಲಿಕ. ಇನ್ನೊಂದು, ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ ಏನಾದ್ರು ಕಲ್ಲು, ಕೂದಲುಗಳೇನಾದ್ರು ಅಥವಾ ಒಂದು ಗಾಜಿನ ಚೂರು ಅಥವಾ ಕಬ್ಬಿಣದ ಚೂರು, ಇದೇನಾದ್ರು ಒಂದು ವಸ್ತು ಏನಾದ್ರು ಫಾರಿನ್ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಅದು ನಮಗೆ ಜಠರದಲ್ಲೂ ತೆಗೆದು ಹಾಕಿ ದೊಡ್ಡ ಕರಳಿಗೆ ಅದು ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ಅದು ಒಳಗೆ ಸೇರ್ಕೊಂಡ್ಬಿಡುತ್ತೆ. ಹೀಗೆ ಒಳಗಡೆ ಏನಾಗುತ್ತೆ, ಅದು ಗೆಡ್ಡೆ ಥರ ಬೆಳ್ಕೊಳುತ್ತೆ, ಆ ದುರ್ಮಾಂಸ ಫಾರ್ಮ್ ಆಗುತ್ತೆ, ಕಲ್ಲು ಹಾಗೆ ಇದೆಲ್ಲ ಸೇರಿಕೊಂಡು. ಆಮೇಲೆ ಶರೀರದಲ್ಲಿ ಯೂರಿಕ್ ಆ್ಯಸಿಡ್ಡು, ಈ ಕ್ರಿಯಾಟಿನ್, ನೈಟ್ರೋಜನ್ ಅದು ಅಧಿಕವಾಗಿ ಜಾಸ್ತಿ ಆದಾಗ ಸ್ಟೋನ್ಸ್ ಫಾರ್ಮೇಷನ್ ಆಗೋಕ್ಕೂ ಸಾಧ್ಯತೆ ಉಂಟು. ಈ ಥರ ಆದಾಗ ಏನಾಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ಈ ಥರ ಏನಾದ್ರು ಫಾರಿನ್ ಬಾಡಿ ಒಳಗೆ ಸ್ಟ್ರಕ್ ಆದಾಗ ಅಥವಾ ಸ್ಟೋನ್ ಫಾರ್ಮೇಷನ್ ಆದಾಗ ಹೊಟ್ಟೆ ಶುರುವಾಗುತ್ತೆ. ಇದನ್ನೇನಾಗುತ್ತೆ, ಪರ್ಮನೆಂಟಾಗಿ ಕಾಯಿಲೆ ಕನ್ವರ್ಟ್ ಆಗಿಬಿಡುತ್ತೆ, ಅಪೆಂಡಿಸೈಟಿಸ್ ಅಂತ ಹೇಳಿ. ಯಾವಾಗ ಅಪೆಂಡಿಸೈಟಿಸ್ ಅಂತ ಬಂತು, ದಿನವೂ ಅವನು ಹೊಟ್ಟೆ ನೋವು ನಡ್ತಿರ್ತಾನೆ. ಹಾಗಾದರೆ ಇದಲ್ಲದೆ ಇನ್ನೂ ಎಷ್ಟು ಬೇರೆ ರೀಸನ್ಗಳಿವೆ, ಕಾರಣಗಳಿದೆ ಹೊಟ್ಟೆ ನೋವು ಬರಲಿಕ್ಕೆ ಅನ್ನೋದನ್ನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಜಿ, ನಂಗೆ ಈ ಮಂತ್ಲಿ ಪೀರಿಯಡ್ ಟೈಮ್ ಅಲ್ಲಿ ಫುಲ್ ಪೇನ್, ಹೊಟ್ಟೆ ಫುಲ್ ನೋವು ಬರ್ತದೆ ಗುರುಜಿ. ತಡ್ಕೊಳಕ್ ಬೆನ್ನು ನೋವು, ಹೊಟ್ಟೆ ನೋವು ಅಷ್ಟು 3 days ಸಾಕಾಗ್ತಿತ್ತು ಗುರುಜಿ. ಅದು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಓಕೆ, ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹೇಳಿ? ಏನ್ ಗುರುಜಿ? ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ? ಅಂದ್ರೆ ಬೇಗ 1 week ಬೇಗನೆ ಆಗ್ಬಿಡ್ತದ ಗುರುಜಿ. ಎದ್ದೇಳಕ್ ಆಗಂಗಿಲ್ಲ, ಏನಿಲ್ಲ ಗುರುಜಿ. ಡೇಟ್ಕಿನ ಮುಂಚೆನೆ 1 week ಬೇಗನೆ ಆಗ್ಬಿಡ್ತದ ಗುರುಜಿ. ಓಕೆ, ನಾನು ಒಂದು ಮುದ್ರೆ ತೋರಿಸ್ತೀನಿ ನೋಡಿ, ಅದನ್ನು ನೀವು ಮಾಡ್ಬೇಕು ಡೈಲಿ. ನೋಡಿ, ಹೀಗೆ ಬೆರಳನ್ನೆಲ್ಲ ಚೆನ್ನಾಗಿ ಅಗಲಿಸ್ಬಿಟ್ಟು, ಎಲ್ಲ ಬೆರಳು ಆರಿಸ್ಬಿಟ್ಟು, ಈ ರಿಸ್ಟ್ ಮೇಲೆ ಈ ರೀತಿ ಹೀಗೆ ಒಂದು ಮುದ್ರೆ ನಿಂಗೆ ಧಾರಣೆ ಮಾಡಿ ಈ ರೀತಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿದ್ರೆ ಮೆನ್ಸಸ್ ಸೈಕಲ್ ರೆಗ್ಯುಲರ್ ಆಗತ್ತೆ, ಮತ್ತು ಬ್ಲೀಡಿಂಗ್ ತುಂಬ ದಿನ ಇರೋದಿಲ್ಲ. ಈ ರೀತಿ ಮಸಾಜ್ ಮಾಡಬೇಕು ಇದೇ ಥರ 2 ಹಸ್ತಗಳಲ್ಲಿ. ಇದು ಬರೀ ಹೆಂಗಸರು ಮಾತ್ರ ಮಾಡಬೇಕು. ಹೀಗೆ ದಿನ ಒಂದು ಅರ್ಧ ಗಂಟೆ ಈ ರೀತಿ ಮಾಡಬೇಕು. ಬೆರಳೆಲ್ಲ ಅಗಲಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲ ಬೆರಳು ಸೇರಿಸ್ಕೊಂಡು ಹಿಂಗೆ ಮಸಾಜ್ ಮಾಡಬೇಕು. ಅದೇ ಥರ ಕಾಲಿನ ಹೀಲಿಗೆ ಈ ರೀತಿ ಮಸಾಜ್ ಮಾಡಬೇಕು. ಹೀಗೆ ಚೆನ್ನಾಗಿ ಹೀಗೆ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕು. 2 ಕಾಲುಗಳು ಹೀಲಿನ ಮೇಲೆ ಈ ಥ್ಯಾಲಸ್ ಅಂತಾರೆ ಮೆಡಿಕಲ್ ಸೈನ್ಸಲ್ಲಿ. ಥ್ಯಾಲಸ್ ಮೇಲ್ಗಡೆ
ಟಿಬ್ಯಾ ಫಿಬುಲಾ ಬೋನ್ಗೆ ಮರ್ಜಾಗಿರೋ ಸಂಗಮದಲ್ಲಿ ಈ ಬರ್ಜಿಕ್ ಪ್ಲೇಸಲ್ಲಿ ಈ ರೀತಿ ಮಸಾಜ್ ಮಾಡಿದ್ರೆ ನಿಮಗೆ ಬೆನ್ನೋವು ಮತ್ತು ಮೆನ್ಸಸ್ ಆಗುವಾಗ ಮೆನ್ಸಸ್ ಆದಮೇಲೆ ಹೊಟ್ಟೆನಲ್ಲಿ ಸುಚ್ಚಿದಂಗೆ ಆಗತ್ತೆ, ಹಿಣ್ದಂಗೆ ಆಗತ್ತೆ, ಮತ್ತು ಆಗಾಗ ಯಾರೋ ಕಲ್ಲಲ್ಲಿ ಚುಚ್ಚಿದಂಗೆ ಆಗತ್ತೆ. ಈ ಪೇನೆಲ್ಲ ಹೋಗುತ್ತೆ. ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅಂದರೆ ಕೈ ತುಂಬ ಬಳೆ ಹಾಕೋಬೇಕು, ಕೈ ತುಂಬ ಬಳೆಗಳು ತೊಟ್ಕೋಬೇಕು, ಕಾಲಿಗೆ ಗೆಜ್ಜೆ ಕಟ್ಕೋಬೇಕು. ಆಗ ಮೆನ್ಸಸ್ ಸೈಕಲ್ ಕರೆಕ್ಟಾಗಿ ಆಗತ್ತೆ. ಮೆನ್ಸಸ್ ಆದಾಗ ಆ 5 ದಿನದೊಳಗಡೆ ಪ್ರತಿನಿತ್ಯ ಸಂಜೆ ಹೊತ್ತು ಒಂದು ಗಟ್ಟಿ ಮೊಸರಿಗೆ 1 ಚಮಚ ಸಕ್ಕರೆ ಹಾಕಿಬಿಟ್ಟು ಅಥವಾ 1 ಅಥವಾ 2 ಚಮಚ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿದ್ರೆ ಮೆನ್ಸಸ್ ಪೀರಿಯಡ್ನಲ್ಲಿ ಬರ್ತಕ್ಕಂಥ ಎಲ್ಲ ಥರ ಹೊಟ್ಟೆ ನೋವುಗಳೂ ಹೋಗುತ್ತೆ. ಮತ್ತು ಆ ಹೊಟ್ಟೆ ನೋವಿಂದ ನಿಮಗೆ ಸ್ಪಾಂಡಲೈಟಿಸ್ ಥರ ಕಾಣುತ್ತೆ ಕಾಯಿಲೆ. ಇಲ್ಲಿ ಸರ್ವೈಕಲ್ಲು, ತೊರಾಸಿಕ್ಕು, ಇಲ್ಲ ಲುಂಬರಲ್ಲಿ ಪೇನ್ ಬರೋ ಒಂದು ಚಾನ್ಸಸ್ ಉಂಟು. ಆದ್ದರಿಂದ ಈ ಮೊಸರು, ಚಂದ್ರಗ್ರಹ, ಶುಕ್ರ, ಸಕ್ಕರೆ ಇವೆರಡನ್ನು ಮಿಕ್ಸ್ ಮಾಡಿ ಹೊಟ್ಟೆಗೆ ತಗೊಳ್ಳೋದು ಒಂದು. ಮತ್ತು ಫಿಸಿಯೋಥೆರಪಿ ಇದನ್ನು ಈ ರೀತಿ ನಾವು ಈ ಮುದ್ರೆ ಮೂಲಕ ಈ ಥರ ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಕಾರ್ಯ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಾವು ಪುಷ್ಪ ಅಂತ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ ನಾವು ಬೆಳಗಾಂ ಡಿಸ್ಟಿಕ್. ಊರ ಹೆಸರು ಹೇಳದೇ ಇದ್ರೆ ನಡೀತಾ ಗುರುಜಿ? ಪರವಾಗಿಲ್ಲ ಹೇಳಿ, ಬೆಳಗಾಮಿಂದ ಮಾಡ್ತಾ ಇದ್ದಾರೆ ಹೇಳಿ, ಪರವಾಗಿಲ್ಲ. ನಮಸ್ಕಾರ ಗುರುಜಿ. ನಾವು ಈಗ ಮೊನ್ನೆ ಫೆಬ್ರವರಿ 4ಕ್ಕೆ ತಮ್ಮ ಭೇಟಿಯಾಗಿ ಬಂದಿದ್ವಿ ಗುರುಜಿ. ನೀವು ಹೇಳಿರ್ತಕ್ಕಂಥ ಪೂಜೆಯನ್ನ ಮಾಡ್ತಾ ಇದೀವಿ ಗುರುಜಿ. 48 ಡೇಸ್ ಅದೆಲ್ಲ ಮದ್ವೆ ಸಲುವಾಗಿ ಬಂದಿದ್ವಿ ಗುರುಜಿ. ಅದು ನಮಗೆ ಚಲೋ ಅನ್ಸಿತ್ ಗುರುಜಿ. ಬಹಳ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ಅನ್ಸೈತ್ರಿ ಗುರುಜಿ. ಆಮೇಲೆ ಗುರುಜಿ ನೀವು 2 ಅಮಾಸೆ 2 ಹುಣ್ಣಿಮೆ ಆಕಳ ತಗೊಳ್ಬೇಕು ಮನೆಯೊಳಗ ಅಂತ ಹೇಳಿದ್ರಿ ಗುರುಜಿ. ಒಂದು ಗುರುಜಿ 2ನೇ ಅಮಾಸೆಗೆ ಅವ್ರ ಏನೋ ಪ್ರಾಬ್ಲಮ್ ಆಗಿ ತರಕ್ ಆಗಲ್ಲ ಅಂತ ಹೇಳಿ ಅದು ತಪ್ಪು ಗುರುಜಿ. ಅದಕ್ಕೆ ನಮ್ಗೆ ಅದು ಬೇಜಾರಾಗಿ ನಿಮ್ ಕೇಳ್ಬೇಕಂತ ಹಚ್ಚಿದ್ವಿ ಗುರುಜಿ. ಈಗ ಮತ್ತೆ ಒಂದು ಮಾಡಿ, ಇನ್ನೊಂದ್ಸಲ ಮಾಡಿ, ಬೇರೆ ಅವ್ರಿಲ್ಲಾಂದ್ರೆ ಬೇರೆ ಯಾರು ಆಕಳು ಹಸು ಇರೋರು ಕೇಳಿ ನೋಡಿ. ಅವರೊಬ್ಬರೇನ ಬೇರೆ ಯಾರೋ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ಸಲ ಒಂದು ಅರ್ಧ ಗಂಟೆ ಕರ್ಕೊಂಬರಪ್ಪ ಅಂತಂದ್ರೆ ಕರ್ಕೊಂಬರೋ ಒಂದು 100-200 ರೂಪಾಯಿ ಕೊಟ್ಟರೆ ಅವನು ನಿಮ್ಮ ಮನೆ ಒಳಗೆ ಕರ್ಕೊಂಬಂದ್ಬಿಟ್ಟು ನೀವು ಪೂಜೆ ಮಾಡೋರ್ಗಿದ್ದು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅದರಿಂದ ಈಗ ನೀವು ಹೇಳೋ ಪರಿಹಾರ ಮಾಡೋದು ಭಾಳ ಒಳ್ಳೇದಾಗಿದೆ ಅಂದಮೇಲೆ ಇದೊಂದು ಯಾಕೆ ಬಿಡ್ತೀರಾ? ಬಿಡಬೇಡಿ. ಈ ಹಸುನು ಕರೆದು ಗೋಪೂಜೆ ಮಾಡಿಬಿಡಿ. ನಾ ಹೇಳೋರು ಒಳಗೆ ಕರ್ಕೊಂಬಂದು ಪಾತ್ ಪೂಜೆ ಮಾಡಿ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ 3 ಮಿಕ್ಸ್ ಮಾಡಿ ಆಕಳು ಮತ್ತು ಅದು ಕರು ಎರಡಕ್ಕೂ ತಿನ್ನಿಸಿದ್ರೆ ಇನ್ನು ಉಳಿದಿರೋ ಕರ್ಮನೂ ನಿವಾರಣೆ ಆಗುತ್ತೆ, ಬಹಳ ಅನುಕೂಲ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ನಿಮ್ಮ ಅನಿಸಿಕೆಗಳು ಏನಿದೆಯೋ ಅದೆಲ್ಲ ಈಡೇರುತ್ತೆ. ಅದರಿಂದ ಮಿಸ್ ಮಾಡೋದು ಬೇಡ. ಅವನಿಲ್ಲ ಇನ್ನೊಬ್ರು ಬೇರೆ ಹಸು ಸಾಕಿರೋರು ಹುಡುಕಿ ಕರ್ಕೊಂಬಂದು ಪೂಜೆ ಮಾಡಿಸಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ಹೊಟ್ಟೆ ನೋವು ನಾನು 5 ವೆರೈಟಿ ಹೇಳಿದೆ. ಕೆಲವು ಹೆಣ್ಮಕ್ಳು ಈಗ ತಾನೇ ಕರೆ ಮಾಡಿದ್ರು, ಹೇಳ್ತಾ ಇದ್ರು ಮೆನ್ಸಸ್ ಪೀರಿಯಡ್ನಲ್ಲಿ ನಮಗೆ ಹೊಟ್ಟೆ ನೋವು ಬರುತ್ತೆ. ಹೊಟ್ಟೆ ನೋವಿಂದ ಅದಕ್ಕೊಂದು ಅಡ್ವರ್ಸ್ ಎಫೆಕ್ಟು, ಸೈಡ್ ಎಫೆಕ್ಟ್ ಅಂದರೆ ಬೆನ್ಮೂಳೆ, ಕತ್ತೆಲ್ಲ ಬರುತ್ತೆ, ಶೋಲ್ಡರ್ ಫ್ರೀಸ್ ಆಗಿಬಿಡುತ್ತೆ. 5-6 ದಿವಸ ಅವ್ರಿಗೆ ಏನೂ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ, ಯಾವುದಲ್ಲೂ ಆಸಕ್ತಿ ತೋರ್ಸೋಕ್ಕಾಗೋದಿಲ್ಲ, ಭಾಳ ನೋವು, ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಆ ಬ್ಲೀಡಿಂಗ್ ಪೀರಿಯಡ್ನಲ್ಲಿ, ಆ ಒಂದು ವಿಸರ್ಜನೆ ಆಗೋ ಸಮಯದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು, ಧಾತುಗಳನ್ನು ಶರೀರದಲ್ಲಿ ತಗೊಳ್ಬೇಕು. ಆದ್ದರಿಂದ ಮೊಸರು, ಸಕ್ಕರೆ ಇದ್ರ ಜೊತೆಗೆ ಇನ್ನೂ ಸ್ಟ್ರಾಂಗಾಗಿ ಯಾವಾಗಲೂ ಮೆನ್ಸಸ್ ಪೀರಿಯಡ್ ಇದ್ದಾಗ ಹೊಟ್ಟೆ ನೋವು ಬರುತ್ತೆ. ಮೆನ್ಸಸ್ ಆದ 6, 7, 8, 9, 10 ದಿನಕ್ಕೂ ಕೂಡ ಕಂಟಿನ್ಯೂಸ್ ಆಗಿ ನಿಮಗೆ ಪೇನ್ ಬರ್ತಿದೆ ಅಂದರೆ ಆ ಒಂದು ಚೂರು ನಿಂಬೆಹಣ್ಣು ರಸನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ, ನಿಂಬೆಹಣ್ಣು ರಾಹುಗ್ರಹ, ಚಂದ್ರ, ಮೊಸರು, ಸಕ್ಕರೆ, ಶುಕ್ರ ಮತ್ತು ನಿಂಬೆಹಣ್ಣು ರಸ ರಾಹು. ಅಲ್ಲಿಗೆ ರಾಹು ಶಾಂತಿ, ಚಂದ್ರ ಶಾಂತಿ, ಶುಕ್ರ ಶಾಂತಿ. ರಾಹು, ಶುಕ್ರ ಮತ್ತು ಚಂದ್ರ ಈ 3 ಸಂಯೋಗಗಳಿಂದ ಈ ಹೊಟ್ಟೆ ನೋವು ಬರಲಿಕ್ಕೆ ಒಂದು ಕಾರಣ ಇರ್ತದೆ. ಆದ್ದರಿಂದ ಯಾರಿಗೆ ಈ ಥರ ದೋಷಗಳಿರುತ್ತೋ ಆಗ ಸ್ವಲ್ಪ ನಿಂಬೆಹಣ್ಣು ರಸನ ಮೊಸರಿಗೆ ಹಾಕಿ ಸಕ್ಕರೆ ತೊಗೊಂಬಿಟ್ರೆ ಸ್ವಲ್ಪ ಕುಡಿಯೋಕ್ಕೊಂಥರ ಬೇಜಾರಾಗ್ಬೋದು. ಆದರೆ ದಿನನಿತ್ಯ ಹೊಟ್ಟೆ ನೋವು ಅನುಭವಿಸೋ ಬದಲು ಆ ಒಂದು ಕ್ಷಣ ಚೆನ್ನಾಗಿ ಕುಡಿದ್ಬಿಟ್ಟು ಒಂದು 10-20 ನಿಮಿಷ ವಾಕ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಸೈಕಲ್ ಸೆಟ್ ಆಗುತ್ತೆ. ಸೈಕಲ್ ಬರುವಾಗ ಈ ಪೇನ್ಗಳು ಬರೋದಿಲ್ಲ. ಇದು ಒಂದು ಹಿಂದಿನ ಕಾಲದಲ್ಲಿ ಇದೊಂದು ಆಯುರ್ವೇದ ಮುಖಾಂತರ ಮನೆ ಇರತಕ್ಕಂಥ ಐಟಮ್ಸೇ ಯೂಸ್ ಮಾಡಿ ಮಾಡ್ತಿದ್ದಂಥ ಒಂದು ವಿಶೇಷವಾದಂಥ ಪದ್ಧತಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಮೈಸೂರಿಂದ ಸೌಮ್ಯ ಅಂತ. ಹೇಳಿ ಅಮ್ಮ. ಗುರುಗಳೇ, ನಮ್ಮ ಹಸ್ಬೆಂಡು ಮದ್ವೆಗೆ 8 ವರ್ಷ ಆಯ್ತು ಗುರುಗಳೇ. ಹಸ್ಬೆಂಡ್ ತುಂಬಾ ಅನುಮಾನ ಪಡ್ತಾ ಇರ್ತಾರೆ. ಯಾರ ಜೊತೆಗೆ ಮಾತಾಡಿದ್ರು, ಅಣ್ಣ ತಮ್ಮ ಅನ್ನೋ ರಿಲೇಷನ್ ಜೊತೆ ಮಾತಾಡಿದ್ರು ಅನುಮಾನ ಪಡ್ತಾ ಇರ್ತಾರೆ. ನಾನು ಜಾಬ್ ಮಾಡ್ಬೇಕಂತ ಇದ್ದೀನಿ, ಅದಕ್ಕೂ ಕಳಿಸ್ತಾ ಇಲ್ಲ ಅವರು. ದಯವಿಟ್ಟು ಏನಾದ್ರು ನೋಡಿ ಅಮ್ಮ, ಇದು ಸಂಶಯ ಒಂದ್ಸಲ ಅದಂತ ದೊಡ್ಡ ಕಾಯಿಲೆ ಇದ್ದಾಗೆ ನೀವು ಒಂದ್ಸಲ ಕೂತ್ಕೊಂಡು ಓಪನ್ ಆಗಿ ಮಾತಾಡಿ. ನಾನು ಈ ಥರ ಅಲ್ಲ, ಹೀಗೆಲ್ಲ ತಿಳ್ಕೊಬೇಡಿ, ಮತ್ತು ನನ್ನ ಬಗ್ಗೆ ಇದ್ರ ರೀತಿ ಸಂಶಯ ಪಡಬೇಡಿ ಅಂತ ಓಪನ್ ಆಗಿ ಕಳಕಳಿಯಿಂದ ಮಾತಾಡಿ. ಆಗಲೂ ಕೇಳಲಿಕ್ಕೆ ಆಗಲಿಲ್ಲ, ಅವಾಗಲೂ ನಿಮ್ಮ ಮೇಲೆ ಅಷ್ಟೊಂದು
ಅನುಮಾನ ಪಡ್ತಾರೆ ಅಂತಂದರೆ, ನೀವು ಹೆಂಗೋ ಮೈಸೂರಲ್ಲಿದ್ದೀರಾ, ಚಾಮುಂಡಿ ಬೆಟ್ಟದ ಬುಡದಲ್ಲಿ ಜ್ವಾಲಾತಿಪುರ ಸುಂದರಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಯಜಮಾನರ ಬಟ್ಟೆನ ಕೈಲಿಟ್ಕೊಂಡು, ಒಗ್ದಿರೋ ಬಟ್ಟೆ, ಯೂಸ್ ಮಾಡಿರೋ ಬಟ್ಟೆನ ಕೈಲಿಟ್ಕೊಂಡು ಒಂದು 21 ಸುತ್ತು ಪ್ರದಕ್ಷಿಣೆ ಮಾಡಿ, ಮತ್ತು ನಿಮ್ಮ ಯಜಮಾನಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಒಂದು ತುಪ್ಪದ ದೀಪನ, ನಿಮ್ಮ ಯಜಮಾನ 30 ವರ್ಷ ಅಂದರೆ 30 ವರ್ಷದ 30 ದೀಪಗಳನ್ನ ತೊಗೊಂಡು ಅದಕ್ಕೊಂಚು ತುಪ್ಪ ಹಾಕಿ ಬತ್ತಿ ಹಾಕಿಬಿಟ್ಟು ದೇವಿಗೆ ಒಂದೊಂದು ಪ್ರದಕ್ಷಿಣೆ ಒಂದೊಂದು ದೀಪ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆ ಬರೋಷ್ಟರಲ್ಲಿ ನಿಮ್ಮ ಯಜಮಾನಲ್ಲಿ ಭಾಳಷ್ಟು ಬದಲಾವಣೆ ಆಗಿರುತ್ತೆ ಆ ಒಂದು ಆ್ಯಟಿಟ್ಯೂಡ್ನಲ್ಲಿ, ನಡವಳಿಕೆಯಲ್ಲಿ. ಅದರಿಂದ ಅದನ್ನು ದೊಡ್ಡ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಜೀವನದಲ್ಲಿ ಅದನ್ನು ಕಳಂಕ ಅನ್ನೋದನ್ನು ತೊಗೊಂಡು ಬದುಕೋದಕ್ಕಿಂತ ಕೂಪನಾಗಿ ಮಾತಾಡಿ ಒಂದು ಪರಿಹಾರ ಮಾಡ್ಕೊಂಡಿದ್ದಾರೆ. ಇಬ್ಬರಲ್ಲೂ ಒಳ್ಳೆ ಸುಖ ಕಾಣ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾನು ನಾಗಲಕ್ಷ್ಮಿ ಅಂತ ಬೆಂಗಳೂರಿಂದ. ಹೇಳಿ ಅಮ್ಮ. ನಾನು ನಿಮ್ಮನ್ನ ಮೀಟ್ ಮಾಡಿದ್ದೆ ತಾವರೆಕೆರೆಯಲ್ಲಿ. ಓಕೆ ಓಕೆ, ಹೇಳಿ. ನಂಗೆ BP, ಶುಗರು, ಆಮೇಲೆ ಥೈರಾಯ್ಡ್ 3 ಇದೆ. ನೀವು ಔದುಂಬರ ವೃಕ್ಷ ಸುತ್ತೋಕ್ ಹೇಳಿದ್ರೆ, ಆಮೇಲಿಂದ ಇದು ಗೋಮೂತ್ರ ಅರ್ಕ ಕುಡಿಯೋಕ್ ಹೇಳಿದ್ರೆ, ಆಮೇಲಿಂದ ಥೈರಾಯ್ಡ್ಗೆ ಈ ದಾಸವಾಳದ ಹೂವಿಂದು ಹಚ್ಕೊಳಕ್ ಹೇಳಿದ್ರಿ ಗಂಟ್ಲಿಗೆ. ನಾನು ಎಲ್ಲಾನು ಮಾಡ್ದೆ, ಗೋಮೂತ್ರ ಮಾತ್ರ ನಂಗೆ ಕುಡಿಯೋಕ್ ಆಗ್ಲಿಲ್ಲ. ಯಾತಕ್ಕೆ? ಅಸಹ್ಯ ಅಂತನ? ಅದು ವಾಮಿಟ್ ಆಗೋಕ್ ಶುರು ಆಗೋಯ್ತು ನಂಗೆ. ನೀರಲ್ಲಿ ಹಾಕೊಂಡ್ ಕುಡಿಬೇಕಮ್ಮ. ಅದಕ್ಕೆ ಎಲ್ಲ ಮಾಡ್ದೆ ನಾನು. ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಎಲ್ಲ ಮಾಡಿ ನೋಡಿದ್ರೆ ಏನೂ ಆಗ್ಲಿಲ್ಲ. ನೀವು ಮಾಡ್ಲೇಬೇಕು. ಅದಷ್ಟು ಒಳ್ಳೆ ಪವರ್ಫುಲ್ ಔಷಧಿ ಜಗತ್ತಲ್ಲಿ ಯಾವುದೂ ಇಲ್ಲ ಗೋಮೂತ್ರದಷ್ಟು. ಒಂದು ಗೋಮೂತ್ರ ಸುಮಾರು 500-600 ಕಾಯಿಲೆ ಕ್ಯೂರ್ ಮಾಡುತ್ತೆ, ಮತ್ತು ಬಾಡಿಲಿರೋ ಎಲ್ಲ ಬ್ಯಾಕ್ಟೀರಿಯಾ ತೆಗೆದಾಕತ್ತೆ, ಇಮ್ಯುನಿ ಸಿಸ್ಟಮ್ ಡೆವಲಪ್ ಮಾಡುತ್ತೆ. ಗೋಮೂತ್ರ ಅರ್ಕ ನೀವು ಬಹುಶಃ ನೀವು ಅರ್ಕ ಕುಡಿತೀರ, ಡೈರೆಕ್ಟಾಗಿ ಗೋಮೂತ್ರ ಕುಡಿತಿದ್ದೀರಾ ಅನ್ಸುತ್ತೆ. ಡೈರೆಕ್ಟಾಗಿ ನೀವು ಗೋಮೂತ್ರ ಅರ್ಕ ಅನ್ನೋದನ್ನ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ ಕೇಸರಿ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರೆ. ನೀವು ಗೋಮೂತ್ರ ಡೈರೆಕ್ಟಾಗಿ ಅದನ್ನು ಗೋಮೂತ್ರ ಹಿಡ್ಕೊಂಡು ಡೈರೆಕ್ಟಾಗಿ ಕುಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅದು ಕುಡಿಯೋಬಾರ್ದು, ಹೀಟ್ ಅದು, ಮತ್ತು ಅದು ನಿಮಗೆ ಡೈರೆಕ್ಟ್ ರಾ ತೊಗೊಳ್ಬಾರ್ದು. ಗೋಮೂತ್ರ ಅರ್ಕನ ನೀವು ತೊಗೊಂಡಿದ್ದೆ ಆದರೆ ಖಂಡಿತ ನಿಮಗೆ ಅದು ವಾಸನೆ ಬರಲ್ಲ. ಗೋಮೂತ್ರ ಅರ್ಕ ವಾಸನೆ ಬರೋದಿಲ್ಲ. ನೀವು ಅದನ್ನು ಮನಸ್ಸಲ್ಲಿ ಮೈಂಡ್ ಸೆಟ್ ತೆಗಿಬೇಕು. ನನ್ನ ಕಾಯಿಲೆ ವಾಸ ಆಗಬೇಕು ಅಂದರೆ ಗೋಮೂತ್ರ ಕುಡಿಬೇಕು ಅನ್ನೋ ಒಂದು ಭಾವನೆ ಬರಬೇಕು. ಒಂದು, ಅದು ವಾಸನೆ ಇರೋದಿಲ್ಲ. ನೀವು ಅದಕ್ಕೋಸ್ಕರ ನೀವು ಅದನ್ನು ನೀವು ಬಿಟ್ಟಿದ್ದೀರಾ ಅಂದರೆ ಭಾಳ ಇದು ಗೋಮೂತ್ರ ಒಳ್ಳೆ ಹೈಲಿ ಆ್ಯಂಟಿಬಯೋಟಿಕ್ಕು, ಒಂಥರ ಸ್ಟಿರಾಯ್ಡ್ಸ್ ಇದ್ದಾಗೆ, ಅದು ಅಷ್ಟು ಪವರ್ಫುಲ್ ಅದು. ಅದರಿಂದ ನೀವು ಅದು ಬಿಡಬೇಡಿ, ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಅದು ಯೂಸ್ ಮಾಡ್ತಾ ಹೋಗಿ ಎಲ್ಲ ಕಂಪ್ಲೀಟಾಗಿ BP, ಡಯಾಬಿಟಿಸ್ ಎಲ್ಲ ನಾರ್ಮಲ್ ಆಗುತ್ತೆ. ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹೇಳ್ರಿ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ. ನಾನು ಅವ್ರು ಇನ್ನು ಮೊದ್ಲಿಗೆ ಕಾಲ್ ಮಾಡಿದ್ರಲ್ಲ ಅವ್ರ ಅನ್ಕಂಡೆ ಗುರುಜಿ. ನಮಸ್ತೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೊಸಪೇಟೆಯಿಂದ ಗುರುಜಿ, ಬಳ್ಳಾರಿ ಡಿಸ್ಟಿಕ್, ಹಂಪಿ ಹತ್ರ. ಹೇಳಿ. ಏನಿಲ್ಲ ಗುರುಜಿ, ನೀವು ಮೊನ್ನೆ ನಾವು ನಿಮಗೆ ಕಾಲ್ ಮಾಡಿದ್ವಿ. ಅದು ವಾಸ್ತು ದೋಷ ಪರಿಹಾರಕ್ಕೆ ಒಂದು ಇದು ಹೇಳಿದ್ರಿ ನೀವು, ದಾರಿ. ಅದು ನಾವು ಮಾಳಿ ಮೇಗಿದೆ ಗುರುಜಿ, ಅದು ಹೆಂಗ್ ಮಾಡಕ್ ಬರ್ತದೆ? ಏನ್ ಹೇಳಿದ್ದೆ ಹೇಳಿ ವಾಸ್ತು ದೋಷಕ್ಕೆ? ನಾನು ಅವತ್ತು ವಾಸ್ತು ದೋಷ ಪರಿಹಾರ ಇದೆ ನಿಮ್ ಮನೆಯಲ್ಲಿ. ಅದೇ ಸ್ವಾಮಿ ಗುರುಜಿ, ಒಬ್ರಿಗೊಬ್ರು ಮನಸ್ಸು ಶಾಂತಿ ಇಲ್ಲ, ಒಬ್ರಿಗೊಬ್ರು ಮಾತಾಗಂಗಿಲ್ಲ, ಒಬ್ರಿಗೊಬ್ರು ನೋಡಿದ್ರೆ ಆಗಂಗಿಲ್ಲ, ಮಾತಾಡಿದ್ರೆ ಆಗಂಗಿಲ್ಲ ಅಂತ ಹೇಳಿದ್ದೆ ಗುರುಜಿ. ಬಹಳ ಕಷ್ಟ ಇದೆ, ತೊಂದರೆ ಇದೆ, ಮನೆಯಲ್ಲಿ ಕಿರಿಕಿರಿ ಬಹಳ, ಅಶಾಂತಿ ಬಹಳ, ಮಾನಸಿಕ ಹಿಂಸೆ ಇದೆ ಅಂತ ಹೇಳಿದ್ದೆ ಗುರುಜಿ ನಿಮ್ಗೆ. ನಾನು ಪರಿಹಾರ ಹೇಳಿದ್ನವಾಗ ನಿಮ್ಗೆ? ಹೌದು ಸ್ವಾಮಿ, ಹೇಳಿದ್ರಿ. ಅಂದ್ರೆ ನಮ್ ಮಾತಾಡಿದ್ರೆ ಕಾಲ್ ಕಟ್ಟಾದ್ ಗುರುಜಿ ಅವತ್ತು. ಏನಿಲ್ಲ ಗುರುಜಿ, ನಾವು ಮಾಳಿಗೆ ಮೇಲೆ ಇದ್ದೀನಿ, ನಾ ತೆಳಗದ ಮನೆ ಬಾಡಿಗೆ ಕೊಟ್ಟಿದ್ದೀನಿ ಗುರುಜಿ. ಅದು ಎರಡು ನಿಮ್ದೇ ಸ್ವಂತ ಮನೆ ತಾನೆ? ಹ್ಞೂ ಗುರುಜಿ. ಹಾಗಿದ್ರೆ ನೋಡಿ, ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಹಸು ಕರುಗಳನ್ನ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಸೂರ್ಯ ಮುಳುಗೋ ಸಮಯದಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಗೋಧೋಳಿ ಲಗ್ನದಲ್ಲಿ ಆ ಹಸು ಕರನ್ನ ಕರೆದು ಪಾತ್ ಪೂಜೆ ಮಾಡಿ, ಒಂದು ಪಾತ್ ಪೂಜೆ ಎಲ್ಲ ಆದ್ಮೇಲೆ ಅದಕ್ಕೆ ಊಟ ಹಾಕಬೇಕು. ಹಸು ಕರಿಗೆ ನೈವೇದ್ಯ ಮಾಡಬೇಕು. ಏನು, 1 kg ಗೋಧಿ ಹಿಟ್ಟು ತಗೊಳ್ಳಿ, ಅದಕ್ಕೊಂದು 1/4 kg ಬೆಲ್ಲ ಅಥವಾ ಅರ್ಧ kg ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದಕ್ಕೊಂದು 200-300 ಗ್ರಾಮ್ನಷ್ಟು ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ತಾಯಿ ಮಗುಗೂ ತಿನ್ನಿಸ್ಬಿಡಿ. ಹಸು ಮತ್ತು ಕರುಗಿಗೆ ತಿನ್ನಿಸಿ.
ತಿನ್ನಿಸ್ಬಿಟ್ಟು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಹಸುವಿನ ಬಾಲ ಹಿಡ್ಕೊಂಡು ನಮಸ್ಕಾರ ಮಾಡಿ ನೀವು ಕೇಳ್ಕೊಳ್ಳಿ, ಮನೇಲಿ ಅಶಾಂತಿ ನಿವಾರಣೆ ಆಗುತ್ತೆ. ಮನೇಲಿ ನೆಗೆಟಿವ್ ವೈಬ್ರೇಷನ್ ತೆಗಿಯೋಕ್ಕೆ ಒಂದೇ ಒಂದು ಮೂಲ ವಿಶೇಷವಾದ ಪೂಜೆ ಅಂದರೆ ಗೋಪೂಜೆ. ಇದನ್ನು ಹಳೆ ಮನೆ ಆಗಲಿ ಹೊಸ ಮನೆ ಆಗಲಿ, ಹೊಸ ಮನೆ ಕಟ್ಟಿದಾಗ ಗೋವನ್ನು ಒಳಗೆ ಕರೆದು ಪೂಜೆ ಮಾಡ್ತಾರೆ. ಹಳೆ ಮನೆಯಲ್ಲೂ ಕೂಡ ಈ ರೀತಿ ಗೊಂದಲ, ಕಲಹ, ಅಶಾಂತಿ, ಒಬ್ರಿಗೊಬ್ರು ಕಚ್ಚಾಟ ಎಲ್ಲ ಇದ್ದಾಗ ನೀವು ಮನೆ ಮಾಡಿ ಮೇಲೆ ಇದ್ರೂ ಪರವಾಗಿಲ್ಲ, ಕೆಳಗಡೆ ಮನೆಯೂ ನಿಮ್ಮದೇ ಆದ್ರಿಂದ ಆ ಒಂದೇ ವಾಸ್ತು ನಿಮ್ಮ ಹೆಸರಲ್ಲೇ ಇರೋದ್ರಿಂದ, ಆ ಆಯ ಮತ್ತು ಪಾಯ ಎಲ್ಲ ನಿಮ್ಮ ಹೆಸರಲ್ಲೇ ಹಾಕಿರೋದ್ರಿಂದ, ಅದರಿಂದ ನೀವು ಅದೇ ಕೆಳಗಡೆ ಮನೆಗೆ ಕರ್ಕೊಂಬಂದು ಪೂಜೆ ಮಾಡಿ, ಆ ಮನೆ ಕೆಳಗಡೆ ಮನೆ ಪೂಜೆ ಮಾಡೋದು ನಿಮ್ಮ ಮೇಲ್ಮನೆಗೂ ಪೂಜೆ ಆದಂಗೆ ಆಗುತ್ತೆ. ಇದು ಒಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ 2 ಬಾರಿ ಮಾಡಬೇಕು. ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ದಿವಸ, ಒಂದೇ ತಿಂಗಳಿಗೆ 2 ಸಲ ಮಾಡಿ ನೋಡಿ, ಭಾಳ ಕಂಪ್ಲೀಟಾಗಿ ರಿಸಲ್ಟ್ ಸಿಗುತ್ತೆ. ಅದೆಂಥ ವಾಸ್ತು ದೋಷ ಇರಲಿ, ಹಸು ಮನೆ ಒಳಗೆ ಬಂದು ಹೋಯ್ತು ಅಂದರೆ ಅಲ್ಲಿಯೂ ನೆಗೆಟಿವ್ ಎನರ್ಜಿ ಎಲ್ಲ ಡಿಸ್ಚಾರ್ಜ್ ಮಾಡೋದು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಹೊಟ್ಟೆ ನೋವು ಬಗ್ಗೆ ನಾನು ಭಾಳಷ್ಟು ಮಾಹಿತಿ ಕೊಡ್ತಾ ಇದ್ದೆ, ಆದರೆ ಮಧ್ಯಗಳ ಕರೆಗಳು ಬಂತು, ಆದ್ದರಿಂದ ಸ್ವಲ್ಪ ಮಾಹಿತಿ ಬ್ರೇಕ್ ಆಗ್ತಾ ಬಂತು. ಯಾವಾಗ ನಾವು ಹೊಟ್ಟೆ ನೋವು ಬಂತು ಅಂತ ಶುರು ಮಾಡಿಬಿಡ್ತೀವಿ, ಅದಕ್ಕೆ ನಮ್ಗೆ ಸರಿಯಾಗಿ ಮೊಸರು ಸಿಗೋದಿಲ್ಲ, ಅರ್ಜೆಂಟಲ್ಲಿ ನಮಗೆ ಸಕ್ಕರೆ ಸಿಗೋದಿಲ್ಲ, ನಿಂಬೆಹಣ್ಣು ಸಿಗೋದಿಲ್ಲ, ಅಥವಾ ಯಾವುದೋ ಒಂದು ಮೆಡಿಸಿನ್ ಸಿಗೋದಿಲ್ಲ, ತಾತ್ಕಾಲಿಕವಾಗಿ ಇಮಿಡಿಯೇಟಾಗಿ ಆ ಹೊಟ್ಟೆ ನೋವು ಹೋಗಬೇಕು ಅಂದರೆ ನೋಡಿ, ಈ ಸಂದಂಶ ಮುದ್ರೆ ಮಾಡಬೇಕು. ಈ ರೀತಿ ಸಂದಂಶ ಮುದ್ರೆ ಮಾಡಿ ಶುಕ್ರ ಟಚ್ ಮಾಡಬೇಕು, ಸೈನಸ್ ಟು ಸೈನಸ್. ಇದು ಗುರು, ತೋರ್ಬೆಳು ಗುರು, ಶನಿ ಟಚ್ ಆಗಬೇಕು. ಇದು ಸೂರ್ಯ ಮತ್ತು ಬುಧ ಎಲ್ಲ ಬೆರಳಿಗೆ ಟಚ್ ಮಾಡಬೇಕು. ಸೈನಸ್ಸು ಈ ಸ್ಕಿನ್ ಟು ಸ್ಕಿನ್, ಎಲ್ಲ ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿ ಈ ರೀತಿ ಹಿಂಗೆ ಮಾಡ್ತಾ ಇರ್ಬೇಕು. ಹೀಗೆ ಈ ರೀತಿ ಮಾಡ್ತಾ ಇದ್ದರೆ ಹೊಟ್ಟೆನೂ ಹೊಟ್ಟೋಗುತ್ತೆ. ಎಂಥ ನೋವು ಇದ್ರೂ ಕೂಡ ಇಮಿಡಿಯೇಟಾಗಿ ಹೊಟ್ಟೆ ನೋವು ಹೋಗುತ್ತೆ. ಆಗ ನಿಂಬೆಹಣ್ಣು ರಸ ಅಂತೆ, ಸಕ್ಕರೆ ಅಂತೆ, ಮೊಸರು ಅಂತ ನಾನು ಏನು ಹೇಳಿದೆ ಅದು ಹುಡುಕೋಕ್ಕೆ ಸಿಗಲಿಲ್ಲ ಅಂದಾಗ, ಬಸ್ಸಲ್ಲಿದ್ದಾಗ, ಟ್ರೈನಲ್ಲಿದ್ದಾಗ, ಎಲ್ಲರಿದ್ದಾಗ, ಸಡನ್ನಾಗಿ ಪಾರ್ಕಲ್ಲಿ ಎಲ್ಲೋ ಒಂದು ಕಡೆ ಇರ್ತೀವಿ, ಸಡನ್ನಾಗಿ ಏನು ಸಿಗೋದಿಲ್ಲ ಅವಾಗ. ಹಾಗೆ ಈ ಥರ ಮಾಡ್ತಾ ಇದ್ದರೆ ಹೊಟ್ಟೆನೂ ಹೊಟ್ಟೋಗ್ಬಿಡುತ್ತೆ. ಇದೊಂದು ವಿಶೇಷವಾದಂಥ ಒಂದು ಮುದ್ರಾ, ಇದೊಂಥರ ಫಿಸಿಯೋಥೆರಪಿ. ಇದು ಈ ರೀತಿ ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಆ ಒಂದು ಊಟದಲ್ಲಿ ಬಂದಂಥದ್ದು, ಸುಸ್ತಾದಾಗ ಬರೋವಂಥದ್ದು, ಟೆಂಪ್ರವರಿ ರೋಗಗಳು ಕಂಪ್ಲೀಟಾಗಿ ಹೊಟ್ಟೆನೂ ತೆಗೆಯುತ್ತೆ. ಈ ಲಾಂಗ್ ಟರ್ಮ್ ಹೊಟ್ಟೆನೂ ಅಪೆಂಡಿಸೈಟಿಸ್ ಇದ್ದರೆ, ಹೊಟ್ಟೆೊಳಗೆ ಕಲ್ಲು, ಕೂದಲು, ಮಣ್ಣು, ಗಾಜಿನ ಚೂರು ಏನೋ ಫಾರಿನ್ ಬಾಡಿ ಸೇರಿಕೊಂಡಿದ್ರೆ ಅದಕ್ಕೆ ಬೇರೆ ಥೆರಪಿ ಇದೆ. ತಾತ್ಕಾಲಿಕವಾಗಿ ಒಂದೇ ದಿನ 2 ದಿವಸಕ್ಕೆ ಅಥವಾ ಆಗ ಹೋಗಬೇಕು ಹೊಟ್ಟೆ ನೋವು ಅಂದರೆ ಇದು ಮಾಡಬೇಕು. ದಿನಾ ಹೊಟ್ಟೆ ನೋವು ಇದ್ದರೆ ಅದಕ್ಕೆ ಬೇರೆ ಮುದ್ರೆ, ಬೇರೆ ಮಂತ್ರ ಮಾಡಬೇಕು. ಈಗ ನಾನು ಈ ಸಂಚಿಕೆಯಲ್ಲಿ ತೋರಿಸ್ತಾ ಇರೋದು ಟೆಂಪ್ರವರಿ. ಯಾವತ್ತಲ್ಲಿ ಎಲ್ಲೋ ಹುಣ್ಮೆಗೊಂದ್ಸಲ, ಯಾವಲ್ಲೋ ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ ಹೊಟ್ಟೆ ನೋವು ಬರ್ತದೆ ಅಂದಾಗ ಕಂಠಪೂರ್ತಿ ಚೆನ್ನಾಗಿ ತಿಂದುಬಿಡ್ತೀವಿ, ಮಲ್ಕೊಂಡ್ಬಿಡ್ತೀವಿ, ಹೊಟ್ಟೆ ನೋವು ಬಂದುಬಿಡುತ್ತೆ. ವಾಕ್ ಮಾಡಲ್ಲ, ಊಟ ಆದ ತಕ್ಷಣ ನಾವು ಮಲಗಬಾರ್ದು, ನೀರು ಕುಡಿದ ತಕ್ಷಣ ಮಲಗಬಾರ್ದು. ಈಗ ಒಂದು 1/2-3 ಗಂಟೆ ನೀವು ಇರಬೇಕು. ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ, ಒಬಿಸಿಟಿ, ದಪ್ಪ ಆಗಿಬಿಡ್ತಾರೆ, ಹೊಟ್ಟೆ ಬಂದುಬಿಡುತ್ತೆ, ಹೊಟ್ಟೆ ನೋವು ಬರುತ್ತೆ. ಅವಾಗ ಏನಾಗುತ್ತೆ, ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ ಆ ಹೊಟ್ಟೆ ನೋವು. ಅದಕ್ಕೆ ಬೇರೆ ಮಂತ್ರ ಇದೆ, ಬೇರೆ ಮುದ್ರೆ ಇದೆ. ಇದೇನೆಂದರೆ ಆಗಾಗ ಯಾವಾಗಲೋ ಒಂದ್ಸಲ ಬಿಟ್ಟು ಬಂದು ಹೋಗುವಂಥ ಹೊಟ್ಟೆ ನೋವುಗಳಿಗೆ ಈ ಮುದ್ರೆನ ಮಾಡ್ತಾ ಇರಬೇಕು. ಈ ರೀತಿ ಮಾಡ್ತಾ ಹಾಗೆ ಶಮನ ಆಗುತ್ತೆ. ಲಾಂಗ್ ಟರ್ಮ್ ತುಂಬ ವರ್ಷದಿಂದ ಹೊಟ್ಟೆ ನೋವಿದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಅಂತ ಮತ್ತೊಂದು ಸಲ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಕ್ಕೆ ಒಂದು ಲೆಟ್ರ್ ಓದ್ಬಿಡೋಣ. ನಮ್ಮ ಪ್ರೇಕ್ಷಕ ವರ್ಗದವರು ಒಂದು ಲೆಟ್ರ್ ಹಾಕಿದ್ದಾರೆ. ಅವರು ಬೆಂಗಳೂರಿಂದ ಅಂತ ಕಾಣುತ್ತೆ, ಅವ್ರ ಹೆಸರು ಏನು ವಾಸವಿ ಅಂತ. ಅವ್ರೇನು ಬಂದಿದ್ದಾರೆ ಅಂದರೆ, ಪೂಜ್ಯ ಗುರುವಿಯವ್ರಿಗೆ ನನ್ನ ನಮಸ್ಕಾರಗಳು. ಈ ಪತ್ರ ಬರೆಯಲು ಕಾರಣ ಇದೆ, ನಮಗೆ ಮದುವೆಯಾಗಿ 7 ವರ್ಷ ಆಯಿತು. ನಮಗೆ ವರ್ಷದೊಳಗೆ ಒಂದು ಹೆಣ್ಣುಮಗು ಜನನ ಆಯಿತು. ಆಮೇಲೆ ನಮಗೆ 6 ವರ್ಷದಿಂದ ಮತ್ತೆ ಮಕ್ಕಳು ಆಗಿಲ್ಲ. ನಮಗೆ ಏನಾದರೂ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಓಂ ಹ್ರೀಂ ಹ್ರೀಂ ರಾಂ ಪುತ್ರ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನು ನಾವು 2 ತಿಂಗಳವರೆಗೂ ಜಪ ಮಾಡಿದೆವು. ನಮ್ಗೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ತುಂಬ ಕಡೆ ಆಸ್ಪತ್ರೆ ತೋರಿಸಿದ್ದೀವಿ, ಆದರೂ ಸಹ ಏನು ಪ್ರಯೋಜನವಾಗಿಲ್ಲ. ನಮ್ಮಲ್ಲಿರೋ ರಿಪೋರ್ಟನ್ನು ನಿಮ್ಮಲ್ಲಿಗೆ ಕಳಿಸಿಕೊಟ್ಟಿದ್ದೇನೆ. ಈ ರಿಪೋರ್ಟನ್ನು ನೀವು ತಾವು ನೋಡಿ ಇದಕ್ಕೆ ಪರಿಹಾರ ತಿಳಿಸ್ಬೇಕು ಅಂತ ಬರೆದಿದ್ದಾರೆ. ಇವ್ರಿಗೊಂದು ಹೆಣ್ಮಗು ಆಗಿದೆಯಂತೆ, ಮತ್ತೆ ಒಂದು ಮಗು ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಓಂ ಹ್ರೀಂ ಹ್ರೀಂ ರಾಮ್ ಪುತ್ರ ಕುರುಕುರು ಸ್ವ ಅಂತ ಈ ಮಂತ್ರ ಯಾರು ಹೇಳ್ಕೊಟ್ರು ಗೊತ್ತಿಲ್ಲ. ಈ ಮಂತ್ರ ಹೇಳ್ತಾ ಇದ್ದೀವಿ, ಆದರೂ ನಮಗೆ ಗರ್ಭ ಧರಿಸಿಲ್ಲ. ಡಾಕ್ಟರ್ ಹತ್ರ ತೋರಿಸೋ ಆಯಿತು ಕೂಡ ನಮ್ಗೆ ಇನ್ನೊಂದು ಮಗು ಆಗಕ್ಕಾಗ್ತಿಲ್ಲ ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ. ಈ ಪತ್ರ ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಿಲ್ಲ, ಆದರೂ ಕೂಡ ವಾಸವಿ ಅಂತ ಹಾಕಿದ್ದಾರೆ. ಅವರೊಂದು ಮೆಡಿಕಲ್ ಪೆಲ್ವಿಕ್ ಅಲ್ಟ್ರಾಸೋನೋಗ್ರಫಿ ಒಂದು ರಿಪೋರ್ಟ್ ಕಳಿಸಿದ್ರೆ ಭಾಳ ಸಂತೋಷ. ಈ ಹುಬ್ಳಿಯಿಂದ ಬಂದಿರೋದು ಕರೆಕ್ಟ್. ಇದು ಮಾಲಾ ಅಂತೇಳಿ ಅವರು ಪ್ರಕಾರ ಇದರಲ್ಲಿ ವಿಡ್ತು ಎಲ್ಲ ನೋಡಿದ್ರೆ ಯೂಟ್ರಸ್ನಲ್ಲಿ ಬಲಭಾಗದ ಓವರಿಸಲ್ಲಿ ಸಿಸ್ಟ್ ಇದೆ ಅಂತ
ಕಂಡು ಬಂದಿದೆ. ಇದು ಮೋಸ್ಟ್ಲಿ ನೀವು ಡಾಕ್ಟ್ರಿಗೊಂದ್ಸಲ ತೋರಿಸಿ, ಈ ಬಲಭಾಗದಲ್ಲಿ ಓರಿಸ ಸಿಸ್ಟ್ ಇರೋದ್ರಿಂದ ಆ ಸಿಸ್ಟ್ ರಿಮೂವ್ ಮಾಡಬೇಕು. ಅದಕ್ಕೆ ಒಳ್ಳೆ ಗ್ಯಾನಿಕಾಲಜಿಸ್ಟ್ ತೋರಿಸ್ಬಿಟ್ಟು ಇದಕ್ಕೆ ರಿಮೂವ್ ಮಾಡಿದ್ದೆ ಆದರೆ ಮಕ್ಕಳಾಗ್ಬೋದು. ಒಂದು. ಎರಡನೇದು, ನಿಮಗೆ ಹಾರೋಸ್ಕೋಪಲ್ಲಿ ಪತ್ತೆ ಹಚ್ಚಬೇಕು ನಿಮಗೆ ಕಾಕವಂದ್ಯ ದೋಷ ಇದೆಯಾ ಅಂತ. ಕಾಕವಂದ್ಯ ದೋಷ ಇದ್ದರೆ ಎರಡನೇ ಮಗು ಆಗಲ್ಲ. ಕಾಕವಂದ್ಯ ದೋಷ ಯಾರಿಗಿರುತ್ತೋ ಅವ್ರಿಗೆ ಒಂದೇ ಮಗು ಆಗೋದು. ಇನ್ನು IVF ಟೆಸ್ಟ್ ಬೇಬಿ ಎಂಥ ಪ್ರಯತ್ನ ಪಟ್ಟು ದೇವ್ರಿಗೆ ಅರ್ಕೆ ಕೊಟ್ಟರು ಕೂಡ ಆಗೋದಿಲ್ಲ. ಅದರಿಂದ ಹಾರೋಸ್ಕೋಪ್ ತೋರಿಸಿ ನಿಮ್ಮ ಯೂಟ್ರಸಲ್ಲಿ ದೋಷ ಇದೆ ಅದಕ್ಕೆ ಮಕ್ಕಳಾಗ್ತಿಲ್ಲ, ಹಾರೋಸ್ಕೋಪ್ ತೋರಿಸಿ ನೋಡಿ ಅದ್ರಲ್ಲಿ ಕಾಕವಂದ್ಯ ದೋಷ ಇದ್ದರೆ ಮಕ್ಕಳಾಗೋದಿಲ್ಲ. ಇನ್ನೊಂದು ಸಲ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕಳಿಸಿ ಮತ್ತೊಂದು ಸಲ ಪರಿಹಾರ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೀಗೆ ಇಷ್ಟೆಲ್ಲ ಕರೆಗಳಿಗೆ ಕಾಲ್ ಮಾಡಿದವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಗೆ ನಾನು ಮುಂದಿನ ಸಂಚಿಕೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.